ಎಂದಾದರೂ ಸೋತು ಸುಣ್ಣವಾಗಿದ್ದೀರಾ? ಎಲ್ಲ ಪ್ರಯತ್ನಗಳು ವಿಫಲವಾದಂತೆ ಭಾಸವಾಗಿದೆಯೇ? ಆ ಭಾರವಾದ ಎದೆಗುಂದಿಸುವ ನೋವಿನ ಅನುಭವ ನಿಮಗೆ ನೆನಪಿದೆಯೇ? ಜೀವನದಲ್ಲಿ ಯಶಸ್ಸು ಬೇಕಾದರೆ ವಿಫಲತೆ ಎಂಬ ಪದದ ಅರ್ಥವನ್ನು ತೀವ್ರವಾಗಿ ಅರ್ಥ ಮಾಡಿಕೊಳ್ಳಬೇಕು. ಒಮ್ಮೆ ಚಿಂತಿಸಿ ನೋಡಿ. ಸೋಲು, ಈ ಒಂದು ಶಬ್ದ ಕೇಳಿದರೆ ಸಾಕು, ನಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆಗಳು ತುಂಬಿ ಹೋಗುತ್ತವೆ. ಸಮಾಜ ಇದನ್ನು ಒಂದು ದೊಡ್ಡ ಅಪಮಾನ, ಒಂದು ಕಳಂಕ ಎಂದು ನೋಡುತ್ತದೆ. ಸೋಲಬಾರದು, ಬೀಳಬಾರದು ಅಂತಲೇ ನಮಗೆ ಕಲಿಸಲಾಗುತ್ತದೆ. ಆದರೆ ನಾನು ನಿಮಗೆ ಒಂದು ಪ್ರಶ್ನೆ ಕೇಳುತ್ತೇನೆ. ನಿಜವಾಗಿಯೂ ಸೋಲು ಅಷ್ಟು ಕೆಟ್ಟದ್ದೇ? ಸೋಲು ನಮ್ಮ ಶತ್ರುವ, ಅಥವಾ ಅದು ವೇಷಮರೆಸಿಕೊಂಡು ಬಂದ ನಮ್ಮ ಗುರುವೇ? ಯೋಚಿಸಿ ನೋಡಿ. ಜಗತ್ತನ್ನು ಬದಲಾಯಿಸಿದ ಮಹಾನ್ ವ್ಯಕ್ತಿಗಳು, ನೀವು ಮೆಚ್ಚುವ ಸಾಧಕರು, ಇವರೆಲ್ಲರೂ ಮೊದಲ ಪ್ರಯತ್ನದಲ್ಲೇ ಯಶಸ್ಸು ಕಂಡವರೇ? ಖಂಡಿತ ಇಲ್ಲ. ಅವರ ಯಶಸ್ಸಿನ ಕಥೆಗಳ ಹಿಂದೆ ನೂರಾರು, ಸಾವಿರಾರು ಸೋಲುಗಳ ಕಥೆಗಳಿವೆ. ಪ್ರತಿ ಬಾರಿ ಬಿದ್ದಾಗ ಅವರು ಮತ್ತೆ ಎದ್ದು ನಿಂತರು. ಹೇಗೆ? ಏಕೆಂದರೆ ಅವರಿಗೆ ಗೊತ್ತಿತ್ತು, ಸೋಲು ಅಂತ್ಯವಲ್ಲ, ಸೋಲು ಕೇವಲ ಒಂದು ಪಾಠ, ಸೋಲು ಒಂದು ಅವಕಾಶ. ಅದು ನಮ್ಮ ಶಕ್ತಿಯ ಪರೀಕ್ಷೆ. ಈ ಜೀವನದಲ್ಲಿ ಸೋತವರೇ ನಿಜವಾಗಿ ಗೆದ್ದವರಾಗುತ್ತಾರೆ. ನೀವು ಎಂದಾದರೂ ಮಕ್ಕಳನ್ನು ಗಮನಿಸಿದ್ದೀರಾ? ಅವರು ನಡೆಯಲು ಕಲಿಯುವಾಗ ಎಷ್ಟು ಸಲ ಬೀಳುತ್ತಾರೆ, ಆದರೆ ಅವರು ಎಷ್ಟೇ ಬಾರಿ ಬಿದ್ದರೂ ನೋವೆಂದು ಭಾವಿಸದೆ ಮತ್ತೆ ಎದ್ದು ಪ್ರಯತ್ನಿಸುತ್ತಾರೆ. ಇದರಿಂದ ಏನನ್ನು ಕಲಿಯಬಹುದು? ಪ್ರತಿ ಸೋಲು ನಮಗೆ ಬಿದ್ದಾಗ ಮತ್ತೆ ಏಳುವುದು ಹೇಗೆಂದು ಕಲಿಸುತ್ತದೆ. ನಮ್ಮ ತಪ್ಪುಗಳು ಎಲ್ಲಿವೆ ಎಂದು ತೋರಿಸುತ್ತದೆ. ಒಂದು ದಾರಿ ಮುಚ್ಚಿದರೆ ಇನ್ನೊಂದು ದಾರಿ ಹುಡುಕಲು ಪ್ರೇರೇಪಿಸುತ್ತದೆ. ನಮ್ಮ ಮಿತಿಗಳನ್ನು ದಾಟಿ ಬೆಳೆಯಲು ಸಹಾಯ ಮಾಡುತ್ತದೆ. ಹಾಗಾಗಿ ನಿಜವಾದ ಸೋಲು ಎಂದರೆ ಕೆಳಗೆ ಬೀಳುವುದಲ್ಲ. ನಿಜವಾದ ಸೋಲು ಎಂದರೆ ಬಿದ್ದ ನಂತರ ಮತ್ತೆ ಏಳಲು ನಿರಾಕರಿಸುವುದು, ಸೋಲಿಗೆ ಹೆದರಿ ಪ್ರಯತ್ನವನ್ನೇ ಮಾಡದಿರುವುದು. ಇದು ನಿಜವಾದ ಸೋಲು. ನೆನಪಿಡಿ, ಸೋಲು ಯಶಸ್ಸಿನ ವಿರೋಧ ಪದವಲ್ಲ. ಇಂದು ನೀವು ಒಂದು ಹೆಜ್ಜೆ ಹಿಂದಕ್ಕೆ ಹಾಕಿದರೂ ನಾಳೆ ನೀವು 10 ಹೆಜ್ಜೆ ಮುಂದೆ ಹೋಗುವ ಶಕ್ತಿ ಹೊಂದಿರಬಹುದು. ಅದು ಯಶಸ್ಸಿನ ಪಯಣದ ಒಂದು ಅವಿಭಾಜ್ಯ ಅಂಗ. ಹಾಗಾಗಿ ಎಂದಿಗೂ ಹಿಮ್ಮೆಟ್ಟಬೇಡಿ, ಮುಂದೆ ಸಾಗುತ್ತಾ ಇರಿ. ಯಶಸ್ಸಿನ ಮೆಟ್ಟಿಲುಗಳು ಸೋಲಿನ ಕಲ್ಲುಗಳಿಂದಲೇ ನಿರ್ಮಾಣವಾಗಿರುತ್ತವೆ. ಇಂದು ನೀವು ಯಾವುದಾದರೂ ವಿಷಯದಲ್ಲಿ ಸೋತಿದ್ದೀರಾ? ಯಾವುದಾದರೂ ಪ್ರಯತ್ನ ವಿಫಲವಾಗಿದೆಯೇ? ಧೃತಿಗೆಡಬೇಡಿ. ಆ ಸೋಲನ್ನು ಒಪ್ಪಿಕೊಳ್ಳಿ, ಅದರಿಂದ ಕಲಿಯಿರಿ, ನಿಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಿ ಮತ್ತು ಮೊದಲಿಗಿಂತ ಹೆಚ್ಚು ಬಲವಾಗಿ, ಹೆಚ್ಚು ಜ್ಞಾನದೊಂದಿಗೆ ಮತ್ತೆ ಪ್ರಯತ್ನಿಸಿ. ನಿಮ್ಮ ಕನಸುಗಳನ್ನು ಬೆನ್ನಟ್ಟಿ, ಸವಾಲುಗಳನ್ನು ಎದುರಿಸಿ, ಸೋಲನ್ನು ಗೆಲುವಿನ ಮೆಟ್ಟಿಲಾಗಿಸಿಕೊಳ್ಳಿ. ನಿಮ್ಮ ಸಾಮರ್ಥ್ಯವನ್ನು ನಂಬಿ, ಏಕೆಂದರೆ ಪ್ರತಿಯೊಂದು ಸೂರ್ಯಾಸ್ತದ ನಂತರ ಸೂರ್ಯೋದಯ ಇದ್ದೇ ಇರುತ್ತದೆ. ಹಾಗೆಯೇ ಪ್ರತಿಯೊಂದು ಸೋಲಿನ ನಂತರವೂ ಗೆಲುವಿನ ಅವಕಾಶ ಖಂಡಿತವಾಗಿಯೂ ಇರುತ್ತದೆ. ಜೀವನದಲ್ಲಿ ಮುಂದೆ ಸಾಗಲು 3 ಮುಖ್ಯ ತತ್ವಗಳನ್ನು ಗಮನಿಸಿ. ಸ್ಪಷ್ಟ ಗುರಿ ಇರಲಿ. ನೀವು ಏನನ್ನು ಸಾಧಿಸಬೇಕು ಎಂಬ ಗುರಿ ಇಟ್ಟುಕೊಳ್ಳಿ, ಅದರ ಬಗ್ಗೆ ಸ್ಪಷ್ಟ ದೃಷ್ಟಿ ಇರಲಿ. ಸೋಲನ್ನು ಒಪ್ಪಿಕೊಳ್ಳಿ. ಸೋಲು ಅರ್ಥಪೂರ್ಣವಾದ ಪಾಠವನ್ನು ಕಲಿಸುತ್ತದೆ. ಅದು ನಿಮ್ಮ ಪ್ರಗತಿಗೆ ಸಹಾಯ ಮಾಡುತ್ತದೆ. ಪುನಃ ಪ್ರಯತ್ನಿಸಿ. ಸೋಲು ನಿಮ್ಮನ್ನು ನಿಲ್ಲಿಸಬಾರದು. ಅದು ನಿಮ್ಮ ಪಥವನ್ನು ಬದಲಾಯಿಸಬಹುದು, ಆದರೆ ನಿಮ್ಮ ಗುರಿಯನ್ನೂ ಅಲ್ಲ. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಹೆಚ್ಚಿನ ಪ್ರೇರಣಾದಾಯಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆನಪಿಡಿ, ನಿಮ್ಮ ಪಯಣ ಮುಖ್ಯ. ಹೋರಾಡುತ್ತಾ ಇರಿ. ಧನ್ಯವಾದಗಳು.